ಜಯ ಸುಂದರ ನದಿ ವನಗಳ ನಾಡಿ ಜಯ ಮೇಲಸ ಋಷಿಗಳ ಪೀಡೆ. ಹೆಚ್ಚುವರಿ ಕೊಠಡಗಳ ಉದ್ಘಾಟನೆ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭಕ್ಕೆ ನಾವೆಲ್ಲ ಈ ಒಂದು ಶುಭ ಸಂಜೆಯಲ್ಲಿ ಸೇರ್ಕೊಂಡಿದ್ದೇವೆ. KS ಅಧಿಕಾರಿಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮದೇ ಕಟ್ಟಡದಲ್ಲಿ ಇದೊಂದು ಆಗ್ತಾ ಇರತಕ್ಕಂತಹ ಇದೊಂದು ಭಾವನಾತ್ಮಕ ಕ್ಷಣ, ಸಾರ್ಥಕಗಳಿಗೆ ಅಲ್ಲದೆ ಐತಿಹಾಸಿಕವಾದ ದಿನ. ಇದಕ್ಕೆ ಕಾರಣ ಕರ್ನಾಟಕ ಆಡಳಿತ ಸೇವೆಯ ಅಧಿಕಾರಿಗಳ ನವೀಕೃತ ಕಟ್ಟಡದ ಲೋಕಾರ್ಪಣೆ ನಮ್ಮ ಸಂತೋಷ, ಸಂತಸ ಮತ್ತು ಹೆಮ್ಮೆಯ ಕ್ಷಣಗಳಿಗೆ ಸಂಪೂರ್ಣ ಸಹಾಯ ನೀಡಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸಂಘದ ಇಷ್ಟೊಂದು ಉನ್ನತ ರೀತಿಯಲ್ಲಿ ನವೀಕೃತಗೊಳಿಸಲು ಸಂಪೂರ್ಣ ಆರ್ಥಿಕ ಮತ್ತು ಎಲ್ಲಾ ರೀತಿಯ ಸಹಾಯವನ್ನು ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡಲಿಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಸ್ವಾಗತವನ್ನು ಮಾಡ್ತೇನೆ. ಸ್ವಾಗತ ಮಾಡುವಂತ ಎಲ್ಲ KS ಇಂದ IAS ಗೆ ನವೀಕರಣ ಕಟ್ಟಡ ಮತ್ತು ಹೆಚ್ಚುವರಿ ಕಟ್ಟಡಗಳ ನಿರ್ಮಾಣ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ರೂಪುಗೊಳ್ಳಲಿಕ್ಕೆ ನಾರಾಯಣವರೇ, ಈ ಸಂಘವನ್ನ ಮೈಸೂರು ಸಿವಿಲ್ ಸರ್ವಿಸಸ್ ಅಸೋಸಿಯೇಷನ್ ಅಂತ ಹೇಳಿ 1912ರಲ್ಲಿ ಆರಂಭ ಮಾಡಿದ್ದು. ಶ್ರಮ ಮತ್ತು ಸೇವೆ ನಮಗೆ ಆದರ್ಶ ಮತ್ತು ಮಾದರಿಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾತ್ಮಕವಾಗಿ ಸ್ಪಂದಿಸಿ 2023ರಿಂದ ಇಲ್ಲಿಯವರೆಗೆ 15 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕೊಟ್ಟಿದ್ರು. ಹಾಗಾಗಿ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿರ್ಬೋದು, ಎಲ್ಲ ಸದಸ್ಯರ ಒಂದು ಸಂಘಟನಾತ್ಮಕ ಹೋರಾಟದಿಂದ ನಾವು ಸಾಕಷ್ಟು ಅನುಕೂಲಗಳನ್ನ ಸರ್ಕಾರದಿಂದ ನಾವು ಪಡ್ಕೊಂಡಿದ್ದೇವೆ. ರಾಜ್ಯ ಮತ್ತು ಬಲಿಷ್ಠವಾದ ಸಂಘ ಮನವಿಯನ್ನು ಮಾಡ್ತೇನೆ. 2014ರ ಬ್ಯಾಚ್ ನಂತರದಲ್ಲಿ ಸಾಕಷ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಧಿಕಾರಿಗಳು KS ಅಲ್ಲಿ ತಹಶೀಲ್ದಾರ್ಸ್ ಆಗ್ಬೋದು, ACs ಆಗ್ಬೋದು ಮತ್ತು ಜೂನಿಯರ್ ಸ್ಕೇಲ್ ಅಲ್ಲೂ ಕೂಡ ಸಾಕಷ್ಟು ಹುದ್ದೆಗಳು ಲಭ್ಯ ಇದ್ರೂ ಕೂಡ ಪದೋನ್ನತಿ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ನಾವು KS ಅಧಿಕಾರಿಗಳಿಗೆ ಈ ಹಿಂದೆ ಸೂಪರಿಂಟೆಂಡೆಂಟ್ ಸ್ಕೇಲ್ ಅಲ್ಲಿ ಸೆಲೆಕ್ಷನ್ ಗ್ರೇಡ್ ಅಲ್ಲಿ ಇದ್ದಾಗಲೂ ಕೂಡ ಜಿಲ್ಲಾ ಪಂಚಾಯತ್ CEO ಹುದ್ದೆಯನ್ನ ಕೊಡ್ಲಿಕ್ಕೆ ಅವಕಾಶ ಇತ್ತು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ತಲುಪುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಾಚೂರು ತಪ್ಪದೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಭರವಸೆಯನ್ನು ಆಗಳಿಗೆ ತಲುಪಿಸ್ತಕ್ಕಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ತಾವೆಲ್ಲರೂ ಸಹ ಇದ್ದೀರಾ. ಆದಷ್ಟು ಶೀಘ್ರವಾಗಿ ಆ ಪದೋನ್ನತಿಯನ್ನ ಮಾಡ್ತಕ್ಕಂತಹ ಕೆಲಸ ಮಾಡುವಂತ ಅದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನಿಸಬೇಕು ಕೂಡ ನಾನು ಅಭಿನಂದಿಸ್ತಾ. ಹಂಗೆ ಇವತ್ತು ನಿಮ್ಮನ್ನ ಪ್ರತಿಯೊಬ್ಬರು ಕೂಡ ದೇವರ ರೂಪದಲ್ಲಿ ನೋಡ್ಲಿಕ್ಕೆ ನಿಮ್ಗೆ ನ್ಯಾಯವನ್ನ ಒದಗಿಸ್ಕೊಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಬರ್ತಾರೆ. ಒಂದು ಚೂರು ತೊಡಗಾಗೋಯ್ತು ಅಂತಂದ್ರೆ ಒಬ್ಬ ತಹಶೀಲ್ದಾರ್ ಬರೆಯುವಂತ ಒಂದು ತೀರ್ಪು ಮನೆಗೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಪಾಪ ಅವನು ಸುತ್ತಿ ಬರೋದಕ್ಕಿಂತ ನಿಮ್ಮ ಸ್ವಭಾವ ನೋಡಿ ಜನ ಬರಬೇಕು. ಯು ಶುಡ್ ಆಲ್ವೇಸ್ ಹ್ಯಾವ್ ಎ ಪಾಸಿಟಿವ್ ಆಟಿಟ್ಯೂಡ್. ಎಲ್ಲದಕ್ಕೂ ಸಮಸ್ಯೆ ಇರ್ತದೆ. ಜನ ನಮ್ಗೆ ಡೋರು ತಾಲೂಕ್ ಆಫೀಸ್ಗೆ, BDO ಆಫೀಸ್ಗೆ, DC ಆಫೀಸ್ಗೆ ಬಂದಾಗ, ಜಡ್ಜ್ಮೆಂಟ್ ಬಂದಾಗ, ಕೇಸ್ ಬಂದಾಗ, ದಾಖಲೆಗಳು ಬಂದಾಗ ಅವ್ರನ್ನ ಯಾವ ರೀತಿ ಪ್ರೀತಿ ಆತ್ಮವಿಶ್ವಾಸದಿಂದ ನೀವು ನಡ್ಕೊಳ್ತೀರಲ್ಲ ಅದು ನಿಮ್ಮ ಮೇಲೆ ಬಹಳ ಇಂಪಾರ್ಟೆಂಟ್. ಒಂದು ಕೊನೆ ದಿನಗಳಲ್ಲಿ ನಾನು ಕೂಡ ಒಂದು ಶಾಶ್ವತವಾದಂತ ಬದುಕನ್ನ ಸಾಧನೆ ಮಾಡಿದ್ದೇನೆ ಅನ್ನೋದನ್ನ ನೀವು ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಂಗೆ ನಿಮ್ಗೆ ಅವಕಾಶ ಸಿಕ್ಕಿದಾಗ ಜನರಿಗೆ ಒಳ್ಳೇದು ಮಾಡುವಂತ ಕೆಲಸ, ಸೇವೆಯನ್ನು ಮಾಡೋ ಕೆಲಸ, ನಿಮ್ಮ ಆತ್ಮಸಾಕ್ಷಿ ಅಂತ ನೀವು ನಡ್ಕೊಳ್ಳುವಂತ ಕೆಲಸವನ್ನ ತಾವು ಮಾಡ್ಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸಿ ನನ್ನ ಮಾತಿನ ಜೊತೆಯಲ್ಲಿ 11 ಕೊಠಡಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಕೆಲಸಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೆ ವಿಳಂಬ ಮಾಡಬೇಡಿ. ಪದೋನ್ನತಿ ಆಗ್ತದೆ ಕಟ್ಟಿದ್ದೀರಿ. ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ಮತ್ತೆ KS ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ